ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಹಳ್ಳಿ ಪವರ್ ಶೋ ಎಷ್ಟೊಂದು ಅದ್ಭುತವಾಗಿಂದ ಕೂಡಿ ಈಗ ಸಕ್ಸಸ್ ಜರ್ನಿ ಏನಿದೆ, ಪ್ರತಿದಿನವೂ ಸಹ ಅವರವರ ಎಕ್ಸ್ಪೀರಿಯನ್ಸ್, ಅವರವರು ಮಾಡಿದಂತಹ ಟಾಸ್ಕ್ ಎಲ್ಲದರ ಬಗ್ಗೆಯೂ ಸಹ ಈಗ ಚರ್ಚೆ ಮಾಡುವಂತಹ ಸಮಯ ಬಂದಾಗಿದೆ. ನಿನ್ನೆ ಮೊನ್ನೆ ಎಪಿಸೋಡ್ಸ್ಗಳಲ್ಲಿ ನಾವು ನೋಡಿದ್ದೀವಿ, ಘಾಟಿ ಘಾನವಿಯವರು ಸಹ ಬಂದು ತಮ್ಮ ಏನು ಪಯಣ ಇತ್ತು ಅದೆಲ್ಲವನ್ನು ಸಹ ನಾವು ನೋಡಿದ್ವಿ. ಅದರ ಜೊತೆಗೆ ನಾವು ಮೊದಲೇದಾಗಿ ನೋಡಿದ್ದು ಮೋನಿಶಾ ಅವರ ಮನೆಗೆ ಬಂದಾಗ ಅವ್ರಿಗೆ ಯಾವ ರೀತಿ ಸ್ವಾಗತ ಕೋರಿದ್ರು ಮತ್ತು ಅವರ ಜರ್ನಿ ಹೇಗಿತ್ತು ಎಲ್ಲವನ್ನು ಸಹ ಈಗ ನಾವು ನೋಡಾಗಿದೆ. ಈಗ ರಗಡ್ ರಶ್ಮಿ ಅವರು ಸಹ ಸೆಲೆಬ್ರೇಷನ್ ಮೋಡ್ನಲ್ಲಿ ಇನ್ನೂ ಕೂಡ ಇದ್ದಾರೆ. ಯಾವ ರೀತಿಯಾದಂತಹ ಸೆಲೆಬ್ರೇಷನ್ ಹೇಗಿತ್ತು ಅವರ ಸಕ್ಸಸ್ ಜರ್ನಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಇವಾಗ ನೋಡುವುದಕ್ಕೆ ನಮಗೆ ಈಗ ಸಿಗುತ್ತೆ. ನೋಡೋಣ ಏನು ಆಗುತ್ತೆ, ಸಕ್ಸಸ್ ಜರ್ನಿ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಗಾನವಿ ಹಾಗೂ ರಶ್ಮಿ ಅವರ ಸ್ನೇಹ ತುಂಬಾ ಅದ್ಭುತವಾಗಿತ್ತು ಮೊದಲಿಗೆ. ಆದರೆ ಏನಂದರೆ ನಾನು ಗೆಲ್ಲಬೇಕು ಅನ್ನೋ ಆಟದಿಂದನೇ ಅವರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದು ಮನಸ್ಸಲ್ಲಿ ಸ್ವಲ್ಪ ದೂರ ಆಗ್ತಾರೆ. ಇದು ಸಹಜ. ಯಾಕೆ ಅಂತ ಅಂದರೆ ಅಲ್ಲಿ ಇದ್ದಾಗ, ಆ ಸ್ಟೇಜ್ ಮೇಲೆ ಇದ್ದಾಗ ನಾನೋದು ಬಂದ್ರೇ ಅಲ್ಲಿ ಗೆಲ್ಲೋದಕ್ಕಾಗೋದು, ಅದಂತೂ ಸತ್ಯ. ಈಗ ತೇಜು ಅವರು ರಶ್ಮಿ ಅವರ ಏನು ಒಂದು ಸಕ್ಸಸ್ ಜರ್ನಿ ಇತ್ತು ಅಲ್ಲಿಗೆ ಭೇಟಿಯನ್ನು ಸಹ ನೀಡಿದ್ದಾರೆ. ತುಂಬಾ ಒಂದು ಖುಷಿಯಾದಂತಹ ವಿಚಾರ. ಈಗ ಸಕ್ಸಸ್ ಜರ್ನಿಯನ್ನು ಮುಂದುವರಿಸೋದಕ್ಕೆ ಅಂತ ಹೇಳಿ ರಶ್ಮಿ ಅವರು ಅನೇಕ ಶುಭ ಸಮಾರಂಭಗಳಿಗೆ ಹೋಗಿ ಅವುಗಳನ್ನು ಸಹ ಅಟೆಂಡ್ ಮಾಡ್ತಾ ಇದ್ದಾರೆ. ರಶ್ಮಿ ಅವರಿಗೂ ಸಹ ತುಂಬಾ ಸನ್ಮಾನಗಳನ್ನು ಸಹ ಇವರಿಗೆ ಸಿಗ್ತಾ ಇದೆ ಕೂಡ ಹೌದು. ಈ ರೀತಿ ಇರುವಾಗ ಗಾನವಿಯವರು ಇವರ ಸಕ್ಸಸ್ ಜರ್ನಿಗೆ ಅವರು ಸಹ ಭೇಟಿ ಆಗ್ತಾರಾ ಏನು ಅಂತ ಹೇಳಿ ಕಾದು ನೋಡಬೇಕಾಗಿದೆ. ನೈಟ್ ಏನೊಂದು ಪಾರ್ಟಿ ಇತ್ತು ಅಲ್ಲೂ ಸಹ ರಶ್ಮಿ ಅವರು ತುಂಬಾ ಚೆನ್ನಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.